ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನಿನಗಿಂತ ದೊಡ್ಡ ಶಕ್ತಿಶಾಲಿ ನೀನೇ. ಯಾರ ಜೊತೆಯೂ ತನ್ನನ್ನು ಹೋಲಿಸಿಕೊಳ್ಳಬೇಡ. ಧ್ಯಾನವಾಗಲಿ, ಪ್ರಾರ್ಥನೆಯಾಗಲಿ, ಮೌನದಲ್ಲಿ ನೀನು ಕುಳಿತುಕೊಳ್ಳುವ ಸಮಯ ನಿನಗೆ ಶಕ್ತಿಯನ್ನು ನೀಡುತ್ತದೆ. ನಿನ್ನ ಜೊತೆಯೇ ಇರುವ ಹಲವಾರು ದಿವ್ಯ ಶಕ್ತಿಗಳ ಅನುಭವ ನಿನಗಾಗುತ್ತದೆ. ನಿನ್ನ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ, ನಿನ್ನ ಧ್ಯಾನದಲ್ಲಿ ಶಕ್ತಿ ಇದೆ, ನಿನ್ನ ಮೌನದಲ್ಲಿ ಶಕ್ತಿ ಇದೆ. ಯಾರು ಏನೇ ಹೇಳಿದರೂ ಸರಿಯಾದುದು ಮಾತ್ರವೇ ನಿನಗೆ ಕೇಳಿಸುತ್ತದೆ. ಯಾರು ಏನೇ ಮಾಡಿದರೂ ಒಳ್ಳೆಯದು ಮಾತ್ರವೇ ನಿನಗೆ ಕಾಣಿಸುತ್ತದೆ. ಎಲ್ಲರೂ ಅವರವರ ಯೋಜನೆಗಳನ್ನು ಮಾಡಲಿ, ನೀನು ತನಗೋಸ್ಕರ ಯೋಜನೆಗಳನ್ನು ಮಾಡು. ನಿನ್ನಲ್ಲಿರುವ ಜ್ಞಾನ ನಿನ್ನ ಜೀವನದ ಆಧಾರ. ಜ್ಞಾನವನ್ನು ಹೆಚ್ಚಿಸಿಕೋ, ಅಹಂಕಾರವನ್ನು ಬಿಡು. ನಾನು ಎನ್ನುವ ಭಾವನೆಯನ್ನು ವಿನಮ್ರತೆಯಿಂದ ನಿನ್ನ ಸಾಯಿಯ ಪಾದಕ್ಕೆ ಸಮರ್ಪಿಸು. ನೀನು ಎನ್ನುವುದು ನಿನ್ನ ಅಸ್ತಿತ್ವವಲ್ಲ, ನಿನ್ನ ಒಳ್ಳೆಯತನ ಮಾತ್ರವೇ ನಿನ್ನ ನಿಜವಾದ ಅಸ್ತಿತ್ವ. ನೀನು ಪ್ರಪಂಚಕ್ಕೆ ನೀಡುವುದೆಲ್ಲವನ್ನು ನಿನ್ನ ಕರ್ತವ್ಯಗಳಾಗಿ ಮಾತ್ರವೇ ನೋಡು. ಈ ಪ್ರಪಂಚವೇ ಒಂದು ಕುಟುಂಬವೆನ್ನುವುದು ಸತ್ಯವೆಂದು ನಂಬು. ನೀನು ಎಲ್ಲ ದಿಶೆಗಳಿಂದ ಸಹಾಯವನ್ನು ಪಡೆಯುವೆ. ನಿನ್ನ ಸಂಪರ್ಕದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ಕುಟುಂಬ ಸದಸ್ಯರ ಹಾಗೆ ಅವರು ತಮ್ಮ ಬೆಂಬಲವನ್ನು ನೀಡುತ್ತಾರೆ. ಈ ನನ್ನ ಮಗುವಿಗೆ ಯಾವ ಕೊರತೆಯೂ ಇಲ್ಲ, ಕೊರತೆ ಇರುವುದೂ ಇಲ್ಲ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.